ನೋಡಿ, ಬಿಜೆಪಿ ಶಾಸಕ ಮುನಿರತ್ನ ಅವರ ವಿರುದ್ಧ ಕುಸುಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮುನಿರತ್ನ ಅವರಿಗೆ ಹೆಣ್ಣಿನ ಬಗ್ಗೆ ತಾತ್ಸಾರ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕುಸುಮ ಮಾಡ್ತಾ ಇರೋದು. ನಿನ್ನೆ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳಲ್ಲಿ ಮುನಿರತ್ನ ಅವರಿಗೆ ಶೇಮ್ ಆಯಿತು. ಅದಾದ ನಂತರ ಬೈಟ್ ಕೊಟ್ಟಂತ ಸಂದರ್ಭದಲ್ಲಿ, ಮಾತನಾಡಿದ ಸಂದರ್ಭದಲ್ಲಿ ಹೆಣ್ಣಿನ ಬಗ್ಗೆ ತಾತ್ಸಾರ ಯಾಕೆ ಅಂತ ಕುಸುಮ ಅವರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೆಣ್ಣಿನ ಬಗ್ಗೆ ನೀವು ತುಚ್ಛವಾಗಿ ಮಾತಾಡ್ತಿದ್ದೀರಿ, ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಬಿಟ್ಟಿಲ್ಲ, ನೀವು ಗುತ್ತಿಗೆದಾರರನ್ನ ಮನೆಗೆ ಕರೆದು ಲಂಚ ಕೇಳಿದಿರಿ, ಪತ್ನಿ ಮಕ್ಕಳನ್ನ ಮಂಚಕ್ಕೆ ಕರೆದ ಮಹಾಪುರುಷ ನೀವು. ಇನ್ಮುಂದೆ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಹುಷಾರ್, ಅದರ ಪರಿಣಾಮ ನೆಟ್ಟಿಗಿರೋದಿಲ್ಲ. ಮತ್ತೇನಾದರೂ ರಿಪೀಟ್ ಆಯಿತು ಅಂತಂದ್ರೆ ಕಾನೂನಿನ ಹೋರಾಟ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ವಿಡಿಯೋ ಮೂಲಕ ಮುನಿರತ್ನ ವಿರುದ್ಧ ಕುಸುಮ ಅವರು ಕೆಂಡ ಕಾರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತ ಶಾಸಕರು ತಾವು ಗಲಾಟೆಯನ್ನ ಮಾಡಿದ್ರಿ, ನಂತರ ನಿಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಹೋಗಿ ಅಳಲನ್ನ ತೋಡ್ಕೊಂಡ್ರಿ. ಮಾಧ್ಯಮಗಳ ಮುಂದೆ ಬಹಳ ರೋಷಾವೇಶದಿಂದ ಹೇಳಿಕೆಗಳನ್ನ ನೀಡಿದಿರಿ. ಏನಂತ? ಒಂದು ಹೆಣ್ಣನ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಬೆಳಗ್ಗೆಯಿಂದನೂ ವಾಕಿಂಗ್ ಮಾಡ್ತಾ ಇದ್ದಾರೆ, ಒಂದು ಹೆಣ್ಣನ್ನ ನಿಲ್ಸ್ಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ, ಒಂದು ಹೆಣ್ಣನ್ನ ಉಪಯೋಗಿಸ್ಕೊಂಡು ಜನಗಳನ್ನ ಭೇಟಿ ಮಾಡ್ತಾ ಇದ್ದಾರೆ, ಒಂದು ಹೆಣ್ಣನ್ನ MLA ಮಾಡಬೇಕು, ಒಂದು ಹೆಣ್ಣನ್ನ ಮಂತ್ರಿ ಮಾಡಬೇಕು, ರಾಮಾಯಣ ನಡೆದಿದ್ದು ಹೆಣ್ಣಿಂದ, ಮಹಾಭಾರತ ನಡೆದಿದ್ದು ಹೆಣ್ಣಿಂದ. ಯಾಕ್ರಿ ಇಷ್ಟೊಂದು ತಾತ್ಸಾರ ನಿಮ್ಗೆ ಹೆಣ್ಣು ಅಂದ್ರೆ? ಯಾಕೆ ಇಷ್ಟು ತುಚ್ಛವಾಗಿ ಒಂದು ಹೆಣ್ಣು ಬಗ್ಗೆ ಮಾತಾಡ್ತಿರಲ್ಲ? ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನ ಜೀವವನ್ನ ತ್ಯಾಗ ಮಾಡಿದಂತಹ ರಾಣಿ ಲಕ್ಷ್ಮೀಬಾಯಿ ಕೂಡ ಒಬ್ಬ ಹೆಣ್ಮಗಳೇ. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳಿ ಆವಾಗಿನ ಕಾಲದಲ್ಲೇ ಸಮಾಜದ ಸುಧಾರಣೆ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೂಡ ಸಾವಿತ್ರಿಬಾಯಿ ಫುಲೆ ಅನ್ನೋ ಒಬ್ಬ ಹೆಣ್ಮಗಳೇ. ಈ ದೇಶದಲ್ಲಿ ಪ್ರಧಾನಿಯಾಗಿ 2 ಬಾರಿ ಆಳಿದಂಥದ್ದು ಕೂಡ ಇಂದಿರಾ ಗಾಂಧಿ ಎಂಬ ಒಬ್ಬ ಹೆಣ್ಮಗಳೇ. ಪ್ರಪಂಚವೇ ಬಾಹ್ಯಾಕಾಶದತ್ತ ತಿರುಗಿ ನೋಡೋ ಹಂಗೆ ಮಾಡಿದ್ದು ಕೂಡ ಕಲ್ಪನಾ ಚಾವ್ಲಾ ಎಂಬ ಹೆಣ್ಮಗಳೇ. ಅಷ್ಟೆಲ್ಲ ಬೇಡಾರಿ, ನಿಮ್ಮಂತ ಒಬ್ಬ ಸತ್ ಪ್ರಜೆಗೆ ಜನ್ಮ ನೀಡಿರುವಂತದ್ದು ಕೂಡ ಒಬ್ಬ ಹೆಣ್ಮಗಳೇ. ನೀವು ಜನ್ಮ ನೀಡಿರುವಂತದ್ದು ಕೂಡ ಇಬ್ರು ಹೆಣ್ಮಕ್ಳಿಗೆ ನೆನಪಿರ್ಲಿ. ರಾಮಾಯಣ ನಡೆದಿದ್ದು ಯಾರಿಂದ? ರಾಕ್ಷಸ ರಾವಣ ಸೀತಾದೇವಿಯ ಮೇಲೆ ಮೋಹಗೊಂಡು ಅಪಹರಣ ಮಾಡಿದ್ದಕ್ಕೆ ರಾಮಾಯಣ ನಡೀತು. ಕೌರವರು ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ರು ಅಂತ ಕುರುಕ್ಷೇತ್ರ ನಡೀತು. ನಿಮ್ಮಿಂದ ಇನ್ನೇನನ್ನ ತಾನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ರೀ? ನಿಮ್ಮ ನುಡಿಮುತ್ತುಗಳಿದ್ವಲ್ಲ, ಹೆಣ್ಣನ್ನ ಯಾವ ಭಾವನೆಯಲ್ಲಿ ನೋಡ್ತೀರಿ ಅಂತ ನಿಮ್ಮ ನುಡಿಮುತ್ತುಗಳು ಇಡೀ ರಾಜ್ಯದ ಜನ ಕೇಳಿದಾರ್ರಿ. ಒಬ್ಬ ಗುತ್ತಿಗೆದಾರನನ್ನ ಮನೆಗೆ ಕರೆದು ಆತನಿಗೆ ಲಂಚದ ಬೇಡಿಕೆ ಇಟ್ಟು, ನೀನು ಲಂಚ ಕೊಡಕ್ಕಾಗದೆ ಹೋದ್ರೆ ನಿನ್ನ ಹೆಂಡತಿ ಮಗಳನ್ನ ನನ್ನ ಮಂಚಕ್ಕೆ ಕಳಿಸು ಅಂತ ಹೇಳದಂತ ಮಹಾನ್ ಪುರುಷ ಅಲ್ವೇನ್ರಿ ನೀವು? ನಿಮ್ಮಂತ ನಾಲಿಗೆಗೆ ಕಂಡ್ರಿ ಹೇಳಿರೋದು ಪುರಂದರದಾಸರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ವಿಚಾರವಿಲ್ಲದೆ ಪರರನ್ನ ದೂಷಿಸಲು ಚಾಚಿರುವ ನಾಲಿಗೆ ಅಂತ. ಈ ಕಾರ್ಯಕ್ರಮ ಇದು ಕಾಂಗ್ರೆಸ್ ನಾಯಕಿ ಕುಸುಮ ಅವರು ಹೇಳಿದ ಮಾತು. ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಕೂಡ ಹೆಣ್ಣೆ ಅಲ್ವಾ? ಸಮಾಜದ ಸುಧಾರಣೆಗಾಗಿ ಹೋರಾಡಿದಂತಹ ಸಾವಿತ್ರಿಬಾಯಿ ಫುಲೆ ಅವರು ಹೆಣ್ಣಲ್ವಾ? ಹಿಂಗೆ ಹೆಣ್ಣಿನ ಬಗ್ಗೆ ಯಾಕಷ್ಟು ತುಚ್ಛವಾಗಿ ಮಾತಾಡ್ತೀರಿ? ಜೊತೆಗೆ ಅದು ಕೂಡ ನಿಮ್ಮಂಥರ ಬಾಯಲ್ಲಿ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಇಂಥ ಮಾತುಗಳೇ ಬರೋದು. ಜನ ಬುದ್ಧಿ ಕಲಿಸ್ತಾರೆ, ಇರಿ, ಕಾದು ನೋಡ್ತಾ ಇರಿ, ಹೀಗಂತ ಕಾಂಗ್ರೆಸ್ ನಾಯಕಿ ಕುಸುಮ ಅವರು ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ಲೈವ್ನಲ್ಲೇ ಇದ್ದಾರೆ. ಶಶಿಧರ್, ಕುಸುಮ ಅವರು ಹೇಳಿಕೆಯನ್ನು ಕೊಟ್ಟಿದ್ದನ್ನು ಗಮನಿಸಿದ್ವಿ. ನಿನ್ನೆ ಆದಂತಹ ಬೆಳವಣಿಗೆ ವಿಚಾರ ಸಂಬಂಧ ಏನೋ ಮಾಡೋದಕ್ಕೆ ಹೋಗಿ ಮತ್ತಿನ್ನೇನೋ ಮಾಡಿಕೊಂಡಂತಹ ಪರಿಸ್ಥಿತಿ ಮುನಿರತ್ನ ಅವ್ರಿಗಿತ್ತು. ನಿನ್ನೆ ಆದಂತಹ ಬೆಳವಣಿಗೆ ಜೊತೆಗೆ ಕುಸುಮ ಅವರ ಸ್ಟೇಟ್ಮೆಂಟ್ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದಾರೆ. ಶರತ್, ಇದೆಲ್ಲದೂ ಕೂಡ ಹಿನ್ನೆಲೆ ಏನಂತಂದರೆ, ಏನು ಶಾಸಕರಾಗಿರುವಂಥ ಮುನಿರತ್ನಂ ಅವರು ಒಂದು ಬಾರಿ ಕಾರ್ಪೊರೇಟರ್ ಆಗಿದ್ದರು, ಕಾಂಗ್ರೆಸ್ಸಿಂದ 2 ಬಾರಿ ಶಾಸಕರಾಗಿದ್ದರು. ಅದೇ ರೀತಿಯಲ್ಲೂ ಕೂಡ ಈಗ BJP ಏನು 2019ರಲ್ಲಿ ಆಪರೇಷನ್ ಕಮಲ ಆಯಿತು, ಆಗ BJP ಪಕ್ಷಕ್ಕೆ ಹೋಗಿ ಅವರು ಸೇರ್ಪಡೆಗೊಂಡಿದ್ದರು. ಆವಾಗಲಿಂದಲೂ ಕೂಡ RR ನಗರದಲ್ಲಿ ಮುಂದಿನ ಅಭ್ಯರ್ಥಿ ಯಾರು ಕಾಂಗ್ರೆಸ್ನಲ್ಲಿ ಸೂಕ್ತ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರು ಎಲ್ಲ ರೀತಿಯಲ್ಲೂ ಕೂಡ ಹುಡುಕಾಟವನ್ನು ಕೂಡ ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಸಿಕ್ಕಿದಂಥವರೇ ಕುಸುಮ ಹನುಮಂತರಾಯಪ್ಪ. ಇವರನ್ನು ಏನಾದರೂ ಮಾಡಿ ಶಾಸಕರನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು DK ಸುರೇಶ್ ಅವರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಪಣ ತೊಟ್ಟು ಇಡೀ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸಾಕಷ್ಟು ಪರಿಶ್ರಮವನ್ನು ಹಾಕಿದ್ರು. ಚುನಾವಣೆಗಿಂತ ಮುಂಚಿತವಾಗಿ ಕೂಡ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡಿದ್ರು. ಚುನಾವಣೆಯಲ್ಲಿ ಕೆಲವೇ ಮತಗಳಲ್ಲಿ ಅವರು ಪರಾಜಿತಗೊಂಡಿದ್ರು. ಆವಾಗಲಿಂದಲೂ ಕೂಡ ಆಕ್ಟಿವ್ ಆಗಿ ಶಾಸಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಿದ್ರು, ಅದೇ ರೀತಿಯಲ್ಲೂ ಕೂಡ RR ನಗರದ ಕ್ಷೇತ್ರದಲ್ಲಿ ಎಲ್ಲ ಕಡೆಯೂ ಕೂಡ ಆಕ್ಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೆ ಇಂಥದ್ದೇ ಸಂದರ್ಭದಲ್ಲಿ ಆ ಶಾಸಕ ಮುನಿರತ್ನಂ ಮೇಲೆ ಏನು ಕೊಲೆ ಬೆದರಿಕೆ ಆಗಿರ್ಬೋದು, ಜಾತಿ ನಿಂದನೆ ಆಗಿರ್ಬೋದು, ಮಹಿಳೆಯರಿಗೆ
ಮಾನಹಾನಿ, ಅದೇ ರೀತಿಯಲ್ಲೂ ಕೂಡ ಏನು ಪರ್ಸೆಂಟೇಜ್ ಆರೋಪ, ಈ ರೀತಿಯಂತ ಗಂಭೀರವಂತ ಆರೋಪ ಕೂಡ ಬಂದಿತ್ತು. ಅದ್ರ ಜೊತೆ ಲೈಂಗಿಕ ಅತ್ಯಾಚಾರದ ಆರೋಪ ಕೂಡ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ಮುನಿರತ್ನಂ ಎಲ್ಲೇ ಹೋದ್ರು ಕೂಡ ಅವ್ರ ವಿರುದ್ಧ ಕಿಡಿಯನ್ನು ಕಾರ್ತಿದ್ರು. ಆದರೆ ನಿನ್ನೆ JP ಪಾರ್ಕ್ನಲ್ಲಿ DKಶಿ ಅವರು ಸಾರ್ವಜನಿಕರೊಂದಿಗೆ ನಡೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಂದ ಅಹವಾಲನ್ನು ಸ್ವೀಕರಿಸುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಅಲ್ಲಿ ಎಲ್ಲ ರೀತಿಯಂತ ಅಧಿಕಾರಿಗಳು ಕೂಡ ಸಂಬಂಧಪಟ್ಟಂತವರು ಎಲ್ಲರೂ ಕೂಡ ಇದ್ರು. ಆದರೆ ಅಲ್ಲಿ ಶಾಸಕರಿಗೆ ಆಹ್ವಾನ ಕೊಡಬೇಕಾದಂತೂ ಸರ್ಕಾರದ ಕರ್ತವ್ಯ, ಆದರೆ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಇದೇ ಕಾರಣಕ್ಕಾಗಿ ಶಾಸಕ ಮುನಿರತ್ನಂ ಅವರು ಕೂಡ ಆ ಕಾರ್ಯಕ್ರಮಕ್ಕೆ ನಿನ್ನೆ RSSನ 100 ವರ್ಷದ ಏನು ಸಂಭ್ರಮಾಚರಣೆ ಇತ್ತು, ಹೀಗಾಗಿ RSSನ ವೇಷಧಾರಿಯನ್ನ ಧರಿಸಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ DKಶಿ ಹತ್ರ ಮೈಕನ್ನು ಕಿತ್ಕೊಂಡು ನಾನು ಶಾಸಕನಾಗಿ ಬಂದಿಲ್ಲ, ನನಗೆ ಆಹ್ವಾನ ಇಲ್ಲ, ಸಂಸದರು ಕೂಡ ಕರೆದಿಲ್ಲ, ಆದರೂ ಕೂಡ ಬೆಂಗಳೂರಿನ ಒಬ್ಬ ನಾಗರಿಕನಾಗಿ ನಾನು ಇಲ್ಲಿ ಬಂದಿದ್ದೇನೆ, ಇದು ನನ್ನ ಹಕ್ಕು, ನಾನು ಕೂಡ ಅಹವಾಲನ್ನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ಒಂದು ರೀತಿ ಘರ್ಷಣೆ ಕೂಡ ಉಂಟಾಗಿತ್ತು. ಶಾಸಕ ಮುನಿರತ್ನಂ ವಿರುದ್ಧ ಒಂದಷ್ಟು ಧಿಕ್ಕಾರನ್ನು ಕೂಡ ಹೋಗಿದ್ರು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರನ್ನ ಸುರಕ್ಷಿತವಾಗಿ ಬೇರೆ ಕಡೆ ಕರ್ಕೊಂಡು ಹೋದ್ರು. ಆ ಒಂದು ಸಂದರ್ಭದಲ್ಲಿ RSSನ ಟೋಪಿಯನ್ನು ಧರಿಸಿದ್ರು. ಆ ಟೋಪಿ ಕರಿ ಟೋಪಿ ಕಳಿಸಿ ಕೆಳಗಡೆ ಬಿದ್ದಿತ್ತು. ಈ ಕಾರಣದಿಂದಾಗಿ ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು, RSSಗೆ ಅಪಮಾನವನ್ನು ಮಾಡಿದ್ರು. ಇದೆಲ್ಲವೂ ಕೂಡ ಉದ್ದೇಶ ಏನಂತಂದ್ರೆ ಮುಂದೆ ಕುಸುಮ ಅವರನ್ನ ಶಾಸಕರನ್ನಾಗಿ ಮಾಡಬೇಕು. ಬೆಳಗಾಂನಲ್ಲಿ ಯಾವ ರೀತಿಗೆ ಮಂತ್ರಿ ಆಗಿದ್ದರೋ ಅದೇ ರೀತಿಯಲ್ಲಿ ಕೂಡ ಬೆಂಗಳೂರು RR ನಗರದಲ್ಲಿ ಸಚಿವರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದರಿಂದಾಗಿ ನನ್ನ ಕೊಲೆ ಮಾಡುವಂತ ಎಲ್ಲ ರೀತಿಯಲ್ಲೂ ಕೂಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಮಾಡಿದ್ರು. ಅದ್ರ ಜೊತೆ ಇನ್ನೊಂದೇನಂತಂದ್ರೆ ಕುರುಕ್ಷೇತ್ರ ನಡೆದಿದ್ದು ಕೂಡ ಒಂದು ಹೆಣ್ಣಿನಿಂದಾಗಿ, ಈ ಕಾರಣದಿಂದಾಗಿ ಈ ಹೆಣ್ಣಿನಿಂದ ನಾನು ಕೊಲೆ ಕೂಡ ಆಗ್ಬೋದು ಅಂತ ಆರೋಪವನ್ನು ಮಾಡಿದ್ರು. ಅದಕ್ಕೆ ಕುಸುಮ ಅವರು ಕೂಡ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. BJP ಪಕ್ಷ ಮಹಿಳೆಯರಿಗೆ ಗೌರವ ಕೊಡುತ್ತೆ, ಆದರೆ ಮಹಿಳೆಯರಿಗೆ ಗೌರವವನ್ನು ಕೊಡೋದು ಬಿಟ್ಟು ಅಗೌರವ ಮಾಡುವಂತ ಕೆಲಸವನ್ನ ಶಾಸಕರು ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದು ನೇರವಾಗಿ DKಶಿ ವರ್ಸಸ್ ಮುನಿರತ್ನಂ ನಡೆಯುತ್ತಿರುವಂತ ನೇರ ಫೈಟ್ ಇದಾಗಿದ್ದು. ಇದಕ್ಕೆ ಯಾವಾಗ ಕಡಿವಾಣ ಬೀಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಶರತ್. ಎಸ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.